ನನಗೆ ಬರೀ ಅದಕ್ಕೆ ಆಶೀರ್ವಾದ ಮಾಡಿ. ಅದೆಲ್ಲ ಏನ್ ಬೇಡ, ಅಣ್ಣನ ಆಶೀರ್ವಾದ ತಗೊಂಡಿಯಲ್ಲ ಸಾಕು. ಅದಕ್ಕೆ ನಿಮ್ಮ ಆಶೀರ್ವಾದನೂ ನಂಗೆ ಇಂಪಾರ್ಟೆಂಟ್. ಅದಕ್ಕೆ ನೀವು ಬಂದ್ಮೇಲೆ ಈ ಮನೆ ಲಕ್ಕೆ ಬದಲಾಗಿದೆ, ಇನ್ ನನ್ನ ಲಕ್ ಬದಲಾಗಲ್ವಾ? ಓ, ತಾಳಿ ಕೇಳ್ತಾ ಇದ್ದೀರಾ? ನಾಳೆ ಇಲ್ಲಿಂದ ಹೋಗ್ಬೇಕಾದ್ರೆ ನಿಮ್ಗೆ ತಾಳಿ ಕೊಟ್ಟು ಹೋಗೋಣ ಅನ್ಕೊಂಡೆ, ಆದ್ರೆ ಈಗ ಅರ್ಜೆಂಟಲ್ಲಿ ಆಗಲ್ಲ. ಸಾರಿ. ನಾನು ಮನೆ ನೋಡಕ್ ಹೋದಾಗ ತಾಳಿ ಹಾಕೊಂಡೇ ಹೋಗಿದ್ನಾ, ಅವ್ರ ಮದ್ವೆ ಆಗಿದ್ಯಾ ಅಂತ ಕೇಳಿದ್ರು. ನಾನು ಹೌದು ಅಂದ್ಬಿಟ್ಟೆ. ಈಗ ತಾಳಿ ಬಿಚ್ಚಿಟ್ಟು ಹೋದ್ರೆ ಸರಿ ಇರಲ್ಲ ಅಲ್ವಾ? ಆದ್ರೆ ಬೇರೆ ಚೈನ್ ತಗೊಂಡ್ಮೇಲೆ ಇದನ್ನ ನಿಮ್ಗೆ ವಾಪಸ್ ಕೊಟ್ಬಿಡ್ತೀನಿ, ಸರಿನಾ? ಬೇಜಾರು ಮಾಡ್ಕೋಬೇಡಿ. ಇದು ನಿಮ್ಮ ತಾಯಿಯವ್ರ ತಾಳಿ ಅಂತ ನಂಗೆ ಗೊತ್ತು. ನಾನು ನಿಮಗೆ ವಾಪಸ್ ಕೊಟ್ಟು ಹೋಗ್ಬೇಕಿತ್ತು, ಆದ್ರೆ ನಾನು ಈಗಿರೋ ಪರಿಸ್ಥಿತಿಲಿ ಕೊಡಕ್ಕಾಗಲ್ಲ. ಆದ್ರೂ ನಿಮಗೆ ಬೇಕೇ ಬೇಕು ಅಂತ ಹೇಳಿದ್ರೆ ನಾನು ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಇವಾಗ ನಿಮ್ಮ ಹತ್ರ ತಾಳಿ ಕೇಳಿದ್ನಾ? ಅಲ್ಲ, ನೀವು ತಾಳಿ ನೋಡ್ಕೊಂಡು ಮುಖ ಸಪ್ಪಗೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ನಿಮ್ಮ ತಾಯಿಯವ್ರು ನೆನ್ಪಾಯ್ತೇನೋ ಅಂತ ಅನ್ಕೊಂಡೆ. ಆಯ್ತು. ಸಾರಿ. ಹಾಗಿದ್ರೆ ತೆಗೆದುಕೊಡ್ಲಾ? ರೇ, ಇವಾಗ ನಾನು ಅದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಮತ್ತೆ ಏನಾದ್ರೂ ಕೇಳೋದಿದ್ರೆ ಕೇಳಿ ಪ್ಲೀಸ್, ನಾನ್ ಮರ್ತೋಗಿರ್ತೀನಿ. ಏನಿಲ್ಲ. ಪಕ್ಕನಾ? ಸರಿ. ಅವ್ರನ್ನ ಹೇಗಣ ಬಿಟ್ಟಿರ್ಲಿ, ತುಂಬಾ ಕಷ್ಟ ಆಗುತ್ತಣ್ಣ. ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೀನಿ. ನಾನು ಅವ್ರಿಗೆ ಅಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ನನ್ನ ಮೇಲೆ 1% ಫೀಲಿಂಗ್ ಇಲ್ಲಲ್ಲ ಅಣ್ಣ. ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ ತಪ್ಪ? ನೋಡು, ಯೋಚಿಸಿದ್ರೆ ಎಲ್ರು ನಮ್ಮವ್ರ ತರನೇ ಕಾಣಿಸ್ತಾರೆ, ಆದ್ರೆ ಆ ದೇವರು ಯಾರನ್ನ ನಮ್ಮ ಹಣ್ಣಲ್ಲಿ ಬರ್ತಿರ್ತಾನೋ ಅವ್ರು ಮಾತ್ರ ನಮ್ಮವ್ರ ಕಣ. ನಂಗೆ ಈ ಮನೇಲಿ ಇರೋದಕ್ಕೆ ಆಗ್ತಿಲ್ಲ. ನಾಳೆನೆ ನನ್ನ ಲಗೇಜ್ ಎಲ್ಲ ತಗೊಂಡು ಹೋಗ್ತೀನಿ. ಅಣ್ಣ, ಇನ್ನೊಂದು ದೋಸೆ. ಕೇಳಿಸ್ತಾ ಅಣ್ಣ? ಕೇಳಿಸ್ತಾ? ಹಾ ಹಾ, ಆಯ್ತು ಕಣ, ಬಂದೆ. ಹಾ, ಹಾ, ಕೊಡು. ದೋಸೆ ಹಾಕೊಡ್ತೀನಿ ಬಾಮ್ಮ. ಬೇಡ ಅಣ್ಣ, ನಾನು ಆಮೇಲೆ ತಿಂತೀನಿ. ಸರಿಮ್ಮ. ಅದಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಿದ್ದೀರಾ?
ಅಣ್ಣ ನೀವು ಫೋನ್ ರಿಸೀವ್ ಮಾಡಿ, ನಾನು ದೋಸೆ ಹಾಕ್ತೀನಿ. ಹಾಕ್ತೀನಿ. ಸರಿ. ಅಮಿತ್ ಬಾಯ್, ಯಾಕಮ್ಮ ಏನಾಯ್ತು? ನಿಮ್ ತರನೇ ಮಾಡೋದಕ್ ಪ್ರಯತ್ನ ಪಟ್ಟೆ ಅಣ್ಣ, ಆದ್ರೆ ಸರಿಯಾಗಿ ಬರ್ಲಿಲ್ಲ. ಬಾ, ನಾನು ತೋರಿಸ್ಕೊಡ್ತೀನಿ, ಬಾ. ಒಂದಾದ್ಮೇಲೆ ಒಂದು ದೋಸೆ ಹಾಕ್ಬಾರ್ದಮ್ಮ. ಹೌದಾ? ಯಾಕೆ? ದೋಸೆ ಕಾವಲಿನೋ ಮನುಷ್ಯನ್ ಮನ್ಸಿದ್ದ ಹಾಗೆ, ಒಂದಾದ್ಮೇಲೆ ಒಂದು ಕಷ್ಟಗಳು ಬರ್ತಾ ಹೋದ್ರೆ ಅವನಿಗೂ ಸುಸ್ತಾಗತ್ತಲ್ವಾ? ಅದಕ್ಕೆ ಇಲ್ಲಿ ನೋಡಿಲಿ, ಈರುಳ್ಳಿ, ಇದಕ್ಕೆ ಎಣ್ಣೆ ಹಚ್ಕೊಂಡು ಈ ಕಾವಲಿ ಸುತ್ತ ಒರೆಸ್ಬೇಕು. ಕಷ್ಟ ಕೊಡೋಕ್ ಮುಂಚೆ ತಯಾರಿ ಮಾಡ್ತಾನಲ್ಲ. ಈಗ ದೋಸೆ ಹಿಟ್ಟು ತಗೊಂಡು ದೋಸೆ ಹಾಕಿದ್ರೆ ನೀಟಾಗಿ ಬರುತ್ತೆ. ಅರೆ ವಾ, ಎಷ್ಟ್ ಚೆನ್ನಾಗ್ ಬಂತು. ಅಣ್ಣ ನಂಗೆ ದೋಸೆ ಸಾಕು, ನಂಗೆ ಕಾಲೇಜ್ಗೆ ಹೋಗ್ಬೇಕು. ಬೈ. ಏನಾಯ್ತಣ್ಣ? ನನಗೆ ಚಿಕ್ಕ ವಯಸ್ಸಿಂದನೂ ಒಬ್ಬೊಬ್ಬನೇ ಮಾತಾಡ ಅಭ್ಯಾಸ ಅಮ್ಮ. ತಮ್ಮಂದಿರು ರೇಗ್ಸೋರು, ಏನಣ್ಣ ಗೋಡೆಗಳ ಜೊತೆ ದೋಸ್ತಿನ ಅಂತ. ಆದ್ರೆ ನೀನ್ ಬಂದ್ಮೇಲೆ ನಾನು ಯಾವತ್ತೂ ಹಾಗೆ ಒಬ್ಬೊಬ್ಬನೇ ಮಾತಾಡಿದ್ದೇ ಇಲ್ಲ. ಯಾಕಂದ್ರೆ ಅಣ್ಣ ಅಣ್ಣ ಅಂತ ನೀನೇ ಅಡ್ಗೆ ಮನೆ ಬಂದು ಮಾತಾಡಿಸ್ತೀಯ. ಈಗ ನಾಳೆಯಿಂದ ಮತ್ತೆ ಗೋಡೆಗಳ ಜೊತೆ ದೋಸ್ತಿ ಶುರುವಾಗುತ್ತೆ ಅಂತ ಅನಿಸ್ತಾ ಇದೆಯಮ್ಮ. ಅಯ್ಯೋ ಬಿಡಮ್ಮ, ನಾನೇನೋ ಮಾತಾಡ್ತಾ ಇದ್ದೀನಿ, ನೀನೇನೋ ಅನ್ಕೋಬೇಡ. ಗಾಡಿನ ಮಧ್ಯಾಹ್ನ ಅಷ್ಟರಲ್ಲಿ ಕೊಡ್ತೀವ ಅಂತ ಹೇಳ್ಬಿಡ. ನಾನು ಇನ್ನೊಂದು 10 ನಿಮಿಷ ಬಂದೆ. ಓಹೋ, ಏನು ಮೈ ಕಾಲೇಜ್ಗೆ ಹೋಗ್ತಿದ್ಯಾ? ಈ ಎಕ್ಸಾಮ್ ಇದೆಯಲ್ಲ ಅಣ್ಣ, ಅದಕ್ಕೆ. ಅನ್ಕೊಂಡೆ ಎಕ್ಸಾಮ್ ಟೈಮಲ್ಲಿ ಮಾತ್ರ ಬ್ಯಾಗ್ ನೀನು ಎಗ್ಲೇ ಇರೋದು ಅಂತ. ಮುತ್ತಣ್ಣ, ಅದ್ಗೆ ಒಂದ್ ನಿಮಿಷ ಆಚೆ ಬನ್ನಿ. ಹಾ ಹಾ ಮೈ, ನಡಿಮ್ಮ ಬಂದು. ಅಣ್ಣ ಕಾಲೇಜ್ ಹೊಂಟಾ? ಯಾಕೆ ಯಾವಾಗ್ಲೂ ಹೇಳಿಲ್ವ ನಿಂಗೆ? ಅಣ್ಣ ಆಶೀರ್ವಾದ ಮಾಡೋಣ. ಚೆನ್ನಾಗಿ ಬರೀ. ಅದಕ್ಕೆ ಆಶೀರ್ವಾದ ಮಾಡಿ. ಅದೆಲ್ಲ ಏನ್ ಬೇಡ, ಅಣ್ಣನ ಆಶೀರ್ವಾದ ತಗೊಂಡಿಯಲ್ಲ ಸಾಕು. ಅದಕ್ಕೆ ನಿಮ್ಮ ಆಶೀರ್ವಾದನೂ ನಂಗೆ ಇಂಪಾರ್ಟೆಂಟ್. ಅದಕ್ಕೆ ನೀವು ಬಂದ್ಮೇಲೆ ಈ ಮನೆ ಲಕ್ಕೆ ಬದಲಾಗಿದೆ, ಇನ್ ನನ್ ಲಕ್ ಬದಲಾಗಲ್ವಾ? ಆಶೀರ್ವಾದ ಮಾಡಿ. ಮೈ, ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಜೊತೆ ಇರತ್ತೆ. ಎಕ್ಸಾಮ್ ಸಖತ್ತಾಗಿ ಮಾಡು. ಥ್ಯಾಂಕ್ ಯು. ಅದ್ಗೆ ಮೊದ್ಲು ಕಾಲೇಜ್ಗೆ ಹೋದ್ರೆ ಮನೆಗ್ ಬರೋದಕ್ ಮನ್ಸೇ ಆಗ್ತಿರ್ಲಿಲ್ಲ. ನೀವು ಬಂದ್ಮೇಲೆ ಕಾಲೇಜ್ಗೆ ಹೋಗೋದಕ್ಕೆ ಮನ್ಸ್ ಬರ್ತಾ ಇಲ್ಲ. ಸಾಕ್ ಬಾರೋ, ಅದಕ್ಕೆ ಮನೆ ಬಿಟ್ಟ ಹೋಗ್ತಾರೆ. ಬಾ, ನೀನ್ ಹಂಗೆ ಕಾಲೇಜ್ ಡ್ರಾಪ್ ಮಾಡಿ ನಾನು ಗ್ಯಾರೇಜ್ಗೆ ಹೋಗ್ತೀನಿ. ಅದ್ಗೆ ಹೋಗ್ ಬರ್ತೀನಿ. ಎಕ್ಸಾಮ್ ಮುಗ್ದಿದ ತಕ್ಷಣ ಬೇಗ ಮನೆಗೆ ಬರ್ತೀನಿ, ನಿಮ್ಗೋಸ್ಕರ ಐಸ್ ಕ್ರೀಮ್ ತಗೋ ಬರ್ತೀನಿ. ಬಾಯ್ ಅಣ್ಣ, ಬಾಯ್ ಅದ್ಗೆ, ಬಾಯ್. ಸಂಜೆ ಅವನ್ ಬಂದು ನೀನ್ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲಮ್ಮ.
ಇವತ್ತಲ್ಲ ನಾಳೆ ನಾನು ಹೋಗ್ಲೇಬೇಕಿತ್ತಲ್ಲ ಅಣ್ಣ. ನಾನು ಇನ್ನೂ ಸ್ವಲ್ಪ ದಿನ ಇದ್ದು ಹೋದ್ರೆ ಮೈ ನನ್ನ ಇನ್ನೂ ಹಚ್ಕೊಂಡಿರೋನು, ಆಗ ಅವ್ನಿಗೆ ಇನ್ನೂ ಕಷ್ಟ ಆಗಿರೋದು. ಅವ್ನು ಬಂದಿದ ತಕ್ಷಣ ಇವನಿಗೆ ನಿಜ ಹೇಳ್ಬಿಡಿ, ಅವನು ಅರ್ಥ ಮಾಡ್ಕೊಂತಾನೆ. ಹಾ ಸತ್ಯನ ಅವನ ಹತ್ರ ಹೇಗಮ್ಮ ಹೇಳಿ? ಡೋಂಟ್ ವರಿ, ಆ ಥರ ಸೀನ್ ಬರೋದೇ ಇಲ್ಲ. ನಿಜವಾಗ್ಲೂ ಮನೆ ಬಿಟ್ಟು ಹೋದ್ರೆ ಹೇಳ್ಬೋದಿತ್ತು, ಆದ್ರೆ ಈ ಹರಿ ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ವಲ್ಲ. ಅಣ್ಣ, ಚಂದನ್ ಅವರು ನಮ್ಮನ್ ಬಿಟ್ಟು ಹೋಗ್ತಿದ್ದಾರೆ. ಮನೆಯೆಲ್ಲ ಖಾಲಿ ಖಾಲಿ ಅನಿಸ್ತಿದೆ ಅಣ್ಣ. ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೋಡೋಣ, ಆವಾಗ್ಲೇ ಬ್ಯಾಗನ್ನು ತಂದ್ಬಿಟ್ರು. ಬೇಗ ಹೊಟ್ಬಿಟ್ಟಿ ಅಮ್ಮ, ಊಟ ಮಾಡ್ಕೊಂಡು ಹೋಗತ್ತಾನೆ. ಬೇಡ ಅಣ್ಣ, ನಾನು 10 ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ. ನೀವು ನಂಗೆ ಮಾಡಿರೋ ಉಪಕಾರಕ್ಕೆ ನಾನು ಏನು ಮಾಡಿದ್ರು ಕಡಿಮೆನೆ. ಥ್ಯಾಂಕ್ಸ್ ಅಣ್ಣ. ನನ್ನಿಂದ ನಿಮ್ಮ ಮನ್ಸಿಗೆ ಬೇಜಾರೇನಾದರೂ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಅಣ್ಣ. ಅಯ್ಯೋ, ಸರಿ ಅಣ್ಣ, ನಾನು ಬರ್ತೀನಿ. ನಾನೇನು ಮಾಡಿಲ್ಲ ಅಲ್ಲ ನಿಮ್ಗೆ, ಒಂದಾದ್ರೂ ನಾನು ಮಾಡಿರೋದು ಒಳ್ಳೇದು ಹೇಳಿದ್ರಾ? ಇದು ನಿನ್ ಮನೆನೇಮ್ಮ, ನಿನ್ಗೆ ಯಾವಾಗ ಬರ್ಬೇಕು ಅನ್ಸುತ್ತೋ ಬರ್ಬೋದು. ಥ್ಯಾಂಕ್ಸ್ ಅಣ್ಣ. ಒಳ್ಳೇದಾಗ್ಲ. ಏನು ಮಾಡಕ್ಕಾಗಲ್ಲ. ನಾ ಮನೆ ಬರದಲ್ಲಿ ಏನ್ ಬರ್ತಿದ್ಯೋ ಅದೇ ಆಗೋದು. ದೇವರಿದ್ದಾನೆ. ಅಬ್ಬಾ, ಎಮೋಷನಲ್ ಎಂಡಿಂಗ್ ಆಯ್ತು. ಮತ್ತೆ ತಿರುಗಿ ನೋಡೋ ಮುಂಚೆ ಮನೆ ಬಿಡ್ಬೇಕು. ಅಣ್ಣ, ನಾನು ಅವ್ರನ್ನ ಬಿಟ್ಟು ಬರ್ತೀನಿ. ಬನ್ನಿ ಬನ್ನಿ ಬನ್ನಿ.